ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಶುಭವಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೊನ್ನೆ ನಾವು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ನಮ್ಮ NCC ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ನ 4 ಮುಖ್ಯ ಧ್ಯೇಯಗಳು ಅಥವಾ ಕಾರ್ಡಿನಲ್ಸ್ ಆಫ್ ಡಿಸಿಪ್ಲಿನ್ ಬಗ್ಗೆ ನಾನು ಹೇಳಿದ್ದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾನು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಾವು ವಿದ್ಯಾಭ್ಯಾಸ ಮಾಡುವಾಗ ನಮ್ಮ ಒಂದು ವ್ಯಕ್ತಿತ್ವನ ರೂಪಣೆ ಮಾಡಿಕೊಂಡು ಎಷ್ಟು ಪ್ರಭಾವಶಾಲಿಯಾಗಿ ಓದ್ಕೊತೀವಿ, ಅದರ ಮೇಲೆ ನಮ್ಮ ಅಂಗಗಳ ನಿರ್ಧಾರ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ಯಾಕಂತ ಹೇಳಿದ್ರೆ ನೋಡಿ, ಒಂದು ವರ್ಷ ಓದಿದ್ದನ್ನು ನಾವು ಕೇವಲ 3 ತಾಸಲ್ಲಿ ನಾವು ನಮ್ಮ ಒಂದು ಬರವಣಿಗೆ ರೂಪದಲ್ಲಿ ನಮ್ಮ ಒಂದು ಅಭಿವ್ಯಕ್ತಿಯನ್ನು ನಾವು ತೋರಿಸ್ಬೇಕಾಗುತ್ತೆ. ಆಗ ನಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ. ಇದು ತುಂಬ ಸ್ಪರ್ಧಾತ್ಮಕ ಜಗತ್ತು, ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ನಮ್ಮ ವಿದ್ಯಾಭ್ಯಾಸನ ಎಷ್ಟು ಪ್ರಭಾವಿತವಾಗಿ ಮಾಡ್ತೀವೋ ಅಷ್ಟು ಒಳ್ಳೆಯದು. ಸೊ ಹಾಗಾಗಿ ಮುಖ್ಯವಾಗಿ ನಮ್ಮಲ್ಲಿ ಆತ್ಮಸ್ಥೈರ್ಯ ಬರಬೇಕು ಅಂತಲೇ ನಾನು ಭಾವಿಸೋ ಹಾಗೆ ಕೇವಲ 5 ಪ್ರಶ್ನೆಗಳಿಗೆ ಉತ್ತರ ನಾವು ಕಂಡುಕೊಂಡಾಗ ಖಂಡಿತ ನಾವು ನಮ್ಮ ಯಶಸ್ಸಿನ ಕಡೆಗೆ, ಅಂದರೆ ನಮ್ಮ ಒಳ್ಳೆಯ ಅಂಕಗಳನ್ನು ಪಡೆಯೋದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಆ 5 ಪ್ರಶ್ನೆಗಳು ಯಾವುವು ಅನ್ನೋದನ್ನು ನಿಮಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನ ಪಡ್ತಾಯಿದ್ದೀನಿ. ನೋಡಿ ಮಕ್ಕಳೇ, ಮೊದಲು ವಾಟ್ ಅಂದರೆ ಏನು, ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ಅದು ಮೊದಲನೇ ಪ್ರಶ್ನೆ. ಏನು ಅಂದಾಗ ನಮಗೆ ಅನುಕೂಲ ಆಗಬೇಕಾಗಿರೋಂಥದ್ದು, ಇದು ನಮಗೆ ಮುಂದೆ ದಾರಿದೀಪ ಆಗುವಂಥ ಒಂದು ವಿದ್ಯಾಭ್ಯಾಸ ನಾವು ಮಾಡ್ತಾಯಿದ್ದೀವಿ ಅನ್ನೋದನ್ನು ಮನಗಂಡ್ಕೋಬೇಕು. ಹೂ ಅಂದರೆ ಯಾರು. ಈಗ ನಾವು ಒಂದು ಪ್ರಶ್ನೆ ಮಾಡ್ಕೋಬೇಕು ನಮ್ಮ ಮನಸ್ಸಲ್ಲಿ, ನಾನು ಅಲ್ದಿರ ಇನ್ಯಾರು, ನಾನೇ ಮಾಡಬೇಕಾಗಿರೋದು. ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳು ಸಾಧನೆ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಪರಿಶ್ರಮ ಪಡಬೇಕು. ಗುರುಗಳು ಬರೀ ಹೇಳ್ಕೊಡ್ತಾರೆ, ನಾವು ಅದನ್ನು ಕರತಲ ಮೂಲಕ ಮಾಡಿಕೊಂಡು ನಾವು ಪ್ರೆಸೆಂಟೇಷನ್ ಮಾಡಬೇಕು. ಅದೇ ರೀತಿ ಹೇಗೆ ಮಾಡಬೇಕು. ಪ್ರತಿಯೊಬ್ಬರು ಕೂಡ ರ್ಯಾಂಕ್ ಬರ್ತಾರಾ? ಒಬ್ಬ ಫಸ್ಟ್ ರ್ಯಾಂಕ್ ಬರ್ತಾರೆ, ಒಬ್ಬ ಸೆಕೆಂಡ್ ರ್ಯಾಂಕ್ ಬರ್ತಾರೆ. ಯಾಕೆ? ಅವರ ಪ್ರಯತ್ನದ ಒಂದು ದಾರಿದೀಪ ಹೇಗೆ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೋ ಅದ್ರ ಮೇಲೆ ಅವರು ಮಾರ್ಕ್ಸು ಬರುತ್ತೆ. ಸೊ ಹಾಗಾಗಿ ನಂತರ ಈ ಸಮಯ ನೋಡಿ, ನಾನು ಹೇಳ್ದಂಗೆ ಈಗ ನಾವು ತರಗತಿಲಿದ್ದೀವಿ, ವಿದ್ಯಾಭ್ಯಾಸ ಮಾಡ್ತಾಯಿದ್ದೀವಿ. ಈ ಟೈಮಲ್ಲಿ ನಾವು ಮಾಡಿಕೊಂಡ್ರೆ ನಾವು ಜಯಿಸ್ಕೊತೀವಿ. ಇಲ್ಲ ಇವಾಗ ನಮ್ಮ ತಂದೆ ತಾಯಿಗಳು ಆಲ್ರೆಡಿ ಓದಿರ್ತಾರೆ, ಅವ್ರು ಮತ್ತೆ ಬಂದು ನಮ್ಮ ಜೊತೆ ನಮ್ಮ ಕ್ಲಾಸಲ್ಲಿ ಕೂತ್ಕೊಳ್ಳೋಕ್ಕಾಗುತ್ತಾ? ಆಗಲ್ಲ. ಸೊ ಹಾಗಾಗಿ ಈಗ ಇಲ್ದಿರ ಇನ್ಯಾವಾಗ ಅನ್ನೋಂಥದ್ದು. ಮತ್ತು ಏನಕ್ಕೆ ಮಾಡಬೇಕು? ನಾನು ಈಗ ತಾನೇ ಹೇಳಿದ್ನಲ್ಲ ಮಕ್ಕಳೇ, ಈಗ ನಾವು ಮುಂದಿನ ಒಂದು ಭವಿಷ್ಯ, ಒಂದು ಉತ್ತಮ ಭವಿಷ್ಯ, ಪ್ರಜ್ವಲ ಭವಿಷ್ಯ ನಿರ್ಮಾಣಕ್ಕಾಗಿ ನಾವು ಇವತ್ತು ನಮ್ಮ ಒಂದು ಪರಿಶ್ರಮವನ್ನು ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಈ 5 ಮೂಲ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡುಕೊಳ್ತಾ ಹೋದಾಗ ಖಂಡಿತ ನಮ್ಮ ಯಶಸ್ಸು ನಮ್ಮ ಕೈಯಲ್ಲಿ ಬರುತ್ತೆ ಅಂತ ಹೇಳ್ತಾ, ಈ ವಾಟ್, ಹೂ, ಹೌ, ವೆನ್, ವೈ ಈ ಪ್ರಶ್ನೆಗಳಿಗೆ ಉತ್ತರಿಸ್ಕೊಂಡು ನಾವು ಮುಂದುವರೆದರೆ ಖಂಡಿತ ನಮ್ಮ ಯಶಸ್ಸಿನ ಕಡೆಗೆ ನಾವು ಸಾಕ್ತೀವಿ ಅಂತ ನನ್ನ ಒಂದು ಅದಮ್ಯ ಭರವಸೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ, ಮತ್ತು ನಿಮಗೆಲ್ಲ ಒಂದು ಶುಭವಾಗಲಿ ಅಂತ ಹಾರೈಸ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಮಕ್ಕಳೇ, ಎಲ್ಲೂ ಕೂಡ ತಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿ ತೊಡಗಿಕೊಳ್ಳಿ.